ನಮ್ಮ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಸಾಕ್ಷಾತ್ ಸರಸ್ವತಿಯೆಂದೇ ಖ್ಯಾತರಾದ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಹಾಗೂ ನಮ್ಮೆಲ್ಲರ ಪ್ರೀತಿಯ ಜಾನಕಿ ಅಮ್ಮನವರ ಜೀವನದಲ್ಲಿ ಈಗ ಬಂದೊದಗಿದ ಈ ದುರಂತ, ಈ ಒಂದು ನಷ್ಟ ಬಹಳ ಬಹಳ ಕಷ್ಟಕರವಾದದ್ದು. ಈ ಒಂದು ಇಳಿ ಸಂಜೆಯಲ್ಲಿ ಪುತ್ರ ವಿಯೋಗ ಅಂದರೆ ಅದು ಸಾಮಾನ್ಯವಾದ್ದಲ್ಲ. ಈ ನೋವಿಗೆ ಸಮಾನವಾದ ನೋವು ಖಂಡಿತವಾಗಿ ಬೇರೊಂದಿಲ್ಲ. ಯಾಕೆಂದರೆ ಇದನ್ನು ಅನುಭವಿಸಿದವರಿಗೆ ಮಾತ್ರ ಈ ನೋವಿನ ಆಳ ಗೊತ್ತು. ಹಾಡಿನಲ್ಲಿ ಕೋಟ್ಯಾಂತರ ಜೀವಕ್ಕೆ ಸ್ವಾಂತನ ನೀಡಿದ ಜಾನಕಿಯಮ್ಮ ಇಂದು ತನ್ನ ಮಗನ ಅಗಲಿಕೆ ನೋವಿನಲ್ಲಿ ಬಹಳ ಮೌನವಾಗಿದ್ದಾರೆ. ಯಾಕೆಂದರೆ ಮೊನ್ನೆ 22ನೇ ತಾರೀಕಿನಂದು ಅವರ ಮಗ ಮನೆಯಲ್ಲೇ ತನ್ನ ತಾಯಿಯ ಕಣ್ಣು ಎದುರಿಗೇ ಹೃದಯಾಘಾತವಾಗಿ ಅವರು ತೀರಿ ಹೋಗಿದ್ದಾರೆ. ಮುರಳೀಕೃಷ್ಣ ಅವರು ಎಲ್ಲರಿಗೂ ಗೊತ್ತಲ್ವ. ಜೀವನದಲ್ಲಿ ಏನೇ ಸಂಪತ್ತು ಇದ್ರೂ ಮಕ್ಕಳ ನಷ್ಟ ಅನ್ನೋದಿದೆ ಅಲ್ವ, ಇದು ತಂದೆ ತಾಯಿಗೆ ಬಹಳ ಬಹಳ ದೊಡ್ಡ ಶೂನ್ಯ ತರುವಂಥದ್ದು. ಈ ಒಂದು ದುಃಖದ ಕ್ಷಣದಲ್ಲಿ ಅವರ ಎಲ್ಲ ಅಭಿಮಾನಿಗಳ ಕಡೆಯಿಂದ ಅವರಿಗೆ ಒಂದು ಹೃದಯಪೂರ್ವಕ ಸಂತಾಪಗಳನ್ನಷ್ಟೇ ನಮಗೆ ಅರ್ಪಿಸಲಿಕ್ಕೆ ಸಾಧ್ಯ. ಈ ಸಮಯದಲ್ಲಿ ಚಿತ್ರರಂಗದಲ್ಲಿರೋರಾಗಲಿ ಇನ್ಯಾರೇ ಆಗಲಿ ಅವರ ಈ ಒಂದು ಇಳಿ ವಯಸ್ಸಿನಲ್ಲಿ ಅವರನ್ನು ನೋಡ್ಲಿಕ್ಕೆ ಹೋದಾಗ ಅವರಿಗೆ ಇನ್ನಷ್ಟು ದುಃಖ ಜಾಸ್ತಿ ಆಗೋದು ಬಿಟ್ಟರೆ ದುಃಖ ಕಮ್ಮಿ ಆಗಲ್ಲ. ಯಾಕಂದರೆ ಈಗ ಅವರಿಗೆ ಒಂದು ವಿಶ್ರಾಂತಿ ಬೇಕಾಗಿದೆ. ಒಂದು ಸಮಯದಲ್ಲಿ ಇಡೀ ಜೀವನವನ್ನೇ ಸಂಗೀತಕ್ಕಾಗಿ ಮುಡಿಪಿಟ್ಟ ಒಂದು ಮಹಾ ತಾಯಿ ಇವರು. ಸೆಟ್ಟಿಗೆ ಹೋಗುವಾಗಲೂ ರೆಕಾರ್ಡ್ ಮಾಡುವಾಗಲೂ ತನ್ನ ಈ ಪುಟ್ಟ ಕಂದ ಯಾವಾಗಲೂ ಅವರ ಬಳಿ ಇದ್ರಂತೆ. ಯಾಕಂದರೆ ಅವರಿಗೆ ಒಬ್ಬನೇ ಒಬ್ಬ ಮಗ ಅಲ್ವಾ, ಹಾಗಾಗಿ ಅವರನ್ನು ಎಲ್ಲೂ ಬಿಟ್ಟು ಹೋಗ್ತಾ ಇರಲಿಲ್ಲ. ಅವರೊಂದು ಸಾಧಾರಣ ಒಂದು 18-20 ವಯಸ್ಸಿಗೆ ಹಾಡಲಿಕ್ಕೆ ಶುರುವಾಗಿದೆ. ಒಂದು 20-21 ವಯಸ್ಸಿಗೆ ಈ ಮಗು ಕೂಡ ಹುಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಈ ಮಗುವನ್ನು ಒಬ್ಬಂಟಿಯಾಗಿ ಅವರು ಬಿಟ್ಟು ಹೋಗಿದ್ದಲ್ಲ. ಆ ಮಗು ಹುಟ್ಟಿದಾಗಿಂದ ಮೊನ್ನೆ 22ನೇ ತಾರೀಕುವರೆಗೆ ಅವರು ಜಾನಕಮ್ಮನ ಜೊತೆ ಸದಾ ಇರ್ತಾಯಿದ್ರು. ಅಂದೊಂದು ಜೀವನವನ್ನೇ ಸಂಗೀತ ಆಗಿ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಿದವರಲ್ವ. ಒಂದು ಸಾಧಾರಣ ಒಂದು ಸಣ್ಣ ವಿದ್ಯಾಭ್ಯಾಸ ಇಟ್ಕೊಂಡು ಒಂದು 20 ಭಾಷೆಯಲ್ಲಿ 48-50 ಸಾವಿರ ಹಾಡುಗಳು ಆಡೋದಂದರೆ ಅದು ಸಾಮಾನ್ಯವಾದ ವಿಷಯನೆಲ್ಲ. ಒಂದು ಹಾಡು ಬೇರೆ ಭಾಷೆಯಲ್ಲಿ ಆಡಬೇಕಂದ್ರೆ ಅದನ್ನು ಬರೆದು ಕಲಿತು ಅಭ್ಯಾಸ ಮಾಡಿ ನಂತರದಲ್ಲಿ ಅದನ್ನು ಟೆಸ್ಟ್ ಮಾಡಿ ನಂತರ ರೆಕಾರ್ಡ್ ಮಾಡಬೇಕಾಗಿದ್ದಂತಹ ಸಮಯ ಅವತ್ತು ಹಾಗೆ ಇವತ್ತು ಅದೇ. ಯಾವುದೇ ಹಾಡನ್ನು ಕಲಿತು ಹಾಡಬೇಕಾಗಿದೆ. ಆದರೆ ಅಂತಹ ಹಾಡುಗಳನ್ನು ಒಂದು 48,000 50,000 ಅದಲ್ಲದೆ ವೇದಿಕೆ ಕಾರ್ಯಕ್ರಮದಲ್ಲಿ ಲೈವ್ ಆಗಿ ಹಾಡ್ತಾಯಿದ್ರು. ನಂತರ ಅಲ್ಲಿ ಸುಗಮ ಸಂಗೀತ, ಆಮೇಲೆ ಭಾವಗೀತೆ, ಭಕ್ತಿಗೀತೆ 1 2. ಆದರೆ ಅವರು ಎಷ್ಟು ಸಂಗೀತ ಕ್ಷೇತ್ರಕ್ಕೆ ಅವರ ಜೀವನವನ್ನು ಮುಡುಪಾಗಿ ಇಟ್ಟಿದ್ರು, ಅಷ್ಟು ಪುರಸ್ಕಾರ ಅವರಿಗೆ ಲಭಿಸಿಲ್ಲ ಅನ್ನೋ ದುಃಖ ಕೂಡ ಇತ್ತು. ಆದರೂ ಮಗನ ಜೊತೆ ಬಹಳ ಸಂತೋಷದಿಂದ ಅವರು ಬದುಕ್ತಾಯಿದ್ರು. ಅವರಿಗೆ ಏನೂ ಅತ್ಯಾಸೆ ಇರಲಿಲ್ಲ. ಅಂದಿನ ಸಂಭಾವನೆ ಕೂಡ ಆಗಿತ್ತಲ್ವ. ಈ ಹಾಡೋರಿಗೆ ಏನು ಸಂಭಾವನೆ ಸಿಗ್ತಾಯಿತ್ತು. ಒಟ್ಟಲ್ಲಿ ಅವರಿಗೆ ಅವಕಾಶಗಳು ಬಂತು, ಹಾಡ್ತಾ ಹೋದರು. ಅವರು ಸರಿಯಾಗಿ ನಿದ್ದೆ ಮಾಡಿದಾರ, ಈ ಒಂದು ಕಲೆಗೆ ತಮ್ಮನ್ನು ತಾವು ಸಮರ್ಪಿಸಿ ಸರಿಯಾಗಿ ನಿದ್ದೆ ಮಾಡಿದಾರ ಅನ್ನೋದು ಕೂಡ ಬಹಳ ಸಂಶಯ. ಅಂತಹ ಒಂದು ಬ್ಯುಸಿಯಾಗಿರೋ ಕಾಲ ಅವ್ರದ್ದಿತ್ತು. ಹಾಗಾಗಿ ಅವರಿಗೆ ಇದ್ದಿದ್ದೇ ಈ ಒಂದು ಬ್ಯುಸಿ ಕಾರಣನೇ ಅವರಿಗೆ ಇದ್ದಿದ್ದು ಏಕೈಕ ಪುತ್ರ. ಅವರ ಹಾಗೆ ಅವರು ಒಂದು 57ನೇ ವಯಸ್ಸಲ್ಲಿ ಅವರ ಗಂಡನ ಮರಣ ಕೂಡ ಅವರಿಗೆ ಆಗಿತ್ತು. ಅವರ ವಿಧವೆ ಆಗುವಾಗ 57ನೇ ವಯಸ್ಸಿತ್ತು. ಆ ಸಮಯದಲ್ಲಿ ಒಂದು ಸಾಧಾರಣ ಹಳೆಯ ಕಾಲದಲ್ಲಿ ವಿಧವೆಯವರು ಹೇಗೆ ತಮ್ಮ ಒಂದು ಡ್ರೆಸ್ ಆಗಲಿ ಒಂದು ಅಲಂಕಾರ ಆಗಲಿ ಅದು ಸಂಪೂರ್ಣ ವಿಧವೆ ಥರನೇ ಇದ್ದರು ಅವರು. ಅದು ಒಬ್ಬೊಬ್ಬರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ನಾವು ಇಲ್ಲಿ ಹೇಳಲಿಕ್ಕಾಗಲ್ಲ. ಅಂದಿನಲೇ ಅವರು ಒಳಗಡೆ ಬಹಳ ದುಃಖ ಪಡ್ತಾಯಿದ್ರು. ಆದರೆ ಈ ಮಗನಿಗೋಸ್ಕರ ಆದಷ್ಟು ಖುಷಿಯಾಗಿರಲಿಕ್ಕೆ ಕಲಿತರು. ನಂತರದಲ್ಲಿ ಅವರು ಬಹಳಷ್ಟು ಬ್ಯುಸಿಯಾಗಿರೋ ಕಾರಣ ಅವರ ದುಃಖ ಬ್ಯುಸಿಯೊಳಗಡೆ ಮುಳುಗಿ ಹೋಗಿತ್ತು. 1957ರಿಂದ 6 ದಶಕಗಳ ಕಾಲ ಒಂದು 20 ಭಾಷೆಯಲ್ಲಿ ಆಡಿ ಎಲ್ಲರನ್ನು ಮನರಂಜಿಸಿದ ಜಾನಕಮ್ಮ ಎಂದೂ ತಮಗಾಗಿ ಅವರು ಬದುಕಿರಲಿಲ್ಲ. ಅವರಿಗೆ ಅದಕ್ಕೆ ತಕ್ಕ ಸಮಯನೂ ಕೂಡ ಇರಲಿಲ್ಲ. ಯಾಕಂದರೆ ಬೇರೆ ಬೇರೆ ಭಾಷೆಯಲ್ಲಿ ಆಡೋದಂದರೆ ಅಷ್ಟು ಸುಲಭದ ಕೆಲಸನೂ ಕೂಡ ಅಲ್ಲಲ್ವ. ಹಾಗಾಗಿ ಒಂದು ಕಲೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡ ಒಂದು ತ್ಯಾಗಮಯಿ. ಅವರಿಗೆ ಈ ಇಳಿ ವಯಸ್ಸಲ್ಲಿ ಖಂಡಿತವಾಗಿ ಈ ನೋವುಗಳು ಬರಬಾರ್ದಿತ್ತು. ಯಾಕೆಂದರೆ ನಮಗೆ ಒಂದು ಪುತ್ರ ವಿಯೋಗ ಅನ್ನೋದೇ ಒಂದು ದೊಡ್ಡ ಒಂದು ಏನು ಹೇಳೋದು
ಅದರಿಂದ ಹೊರಗಡೆ ಬರಲಿಕ್ಕಾಗದಂತಹ ನೋವು. ಆದರೆ ಈ ಒಂದು ವಯಸ್ಸಲ್ಲಿ ಕೂಡ ಈ ನೋವು ಅವರಿಗೆ ಸಿಕ್ಕಿದ್ದು ಇದು ನಮ್ಮೆಲ್ಲ ಅಭಿಮಾನಿಗಳಿಗೆ ಕೂಡ ಬಹಳ ಬಹಳ ದುಃಖ ತರುವಂಥದ್ದು. ಆದರೆ ಇವರು ಪಟ್ಟ ಶ್ರಮಕ್ಕೆ ತಕ್ಕ ಸಂಭಾವನೆ ಸಿಗಲಿಲ್ಲ. ಹಾಗೆ ಇವರು ಕೋಟ್ಯಾಂತರ ದುಡ್ಡನ್ನು ಕೂಡ ಮಾಡಲಿಲ್ಲ. ಕೊನೆಯಲ್ಲಿ ಇವರಿಗೆ ಬೇಕಾದ ಸಮಯದಲ್ಲಿ ಕೂಡ ಪ್ರಶಸ್ತಿಗಳು ಕೂಡ ಬಂದಿರಲಿಲ್ಲ. ಇವರಿಗೆ ನಿಧಾನವಾಗಿ ಪದ್ಮಭೂಷಣ ಬಂತು, ಆದರೆ ಅದನ್ನು ಕೂಡ ನಿರಾಕರಿಸಿದರು. ಬಹಳಷ್ಟು ನೋವು ಕೂಡ ಇತ್ತು. ಹಾಗಾಗಿ 2017ರಲ್ಲಿ ಅವರು ಪೂರ್ಣವಾಗಿ ಒಂದು ಸಂಗೀತ ಲೋಕದಿಂದಲೇ ದೂರವಾಗಿ ನಿಂತರು. ಯಾಕಂದರೆ ಅವ್ರಿಗೆ ಮನೆಯ ವಾತಾವರಣ ಬೇಕಾಗಿತ್ತು, ಕುಟುಂಬದ ಜೊತೆ ಕಾಲ ಕಳಿಬೇಕಾಗಿತ್ತು. ಇವರು ಮೂಲ ಭಾಷೆ ತೆಲುಗು, ಆದರೆ ಬೇರೆ ಭಾಷೆಯಲ್ಲೆಲ್ಲ ಇವರು ತನ್ನದೇ ಭಾಷೆ ಅಂತೆ ಹಾಡ್ತಾಯಿದ್ರು. ಅದಕ್ಕೆ ಅಷ್ಟೇ ಕೂಡ ಶ್ರಮ ವಹಿಸ್ತಾಯಿದ್ರು. ಹಗಲು ರಾತ್ರಿ ಅನ್ನದೇ ನಿದ್ದೆ ಅದಕ್ಕಾಗಿ ಶ್ರಮ ಕೊಟ್ಟು ಇವತ್ತು ನಮ್ಮಂಥ ಅಭಿಮಾನಿಗಳಿಗೆ ಎಂತೆಂಥ ಹಾಡುಗಳನ್ನು ಕೊಟ್ಟಿದ್ದಾರಲ್ವ, ಅದೆಲ್ಲ ಈ ಭೂಮಿ ಇರುವವರಿಗೆ ಖಂಡಿತವಾಗಿ ಶಾಶ್ವತ. ಈ ಕೆಲಸದ ಒತ್ತಡದ ನಡುವೆ ತಾಯಿ ಮಗನ ಬಾಂಧವ್ಯ ಕೂಡ ಬಹಳ ಸುಮಧುರವಾಗಿತ್ತು. ಮಗನನ್ನು ಬಿಟ್ಟಿರದ ತಾಯಿಯನ್ನು ಬಿಟ್ಟಿರದಂತಹ ಮಗ, ಅದು ಎಲ್ಲರಿಗೂ ಕೂಡ ಗೊತ್ತು. ಆದರೆ ವಿಧಿ ಬಿಡಬೇಕಲ್ವ. 2017ರಲ್ಲಿ ಅವರು ಕುಟುಂಬಕ್ಕಾಗಿ ಕಾಲ ಕಳೆದ್ರೂ ಅವರಿಗೆ ಸಾಕಷ್ಟು 2017 ಒಂದು 8 ವರ್ಷ ಅಷ್ಟೇ ಅವರು ಈಗ ಕುಟುಂಬದ ಜೊತೆ ಕಾಲ ಕಳೀತಾ ಇರೋದು. ಅದುವರೆಗೆ ಅವರು ವೇದಿಕೆ ಕಾರ್ಯಕ್ರಮ, ಹಾಡುಗಳಂತ ಬ್ಯುಸಿಯಾಗಿದ್ದರು. ಆದರೆ ಈ 7 ವರ್ಷದ ಒಂದು ಅಂತರ ಆದಮೇಲೆ ಈ ಮಗನ ವಿಯೋಗ ಆಗಿರೋದಲ್ವ, ಇದೊಂದು ಬಹಳ ಬಹಳ ಒಂದು ದುಃಖಕರವಾದ ವಿಚಾರ. ಆದರೆ ಇವತ್ತು ಅವರ ಮಗ ಇಲ್ಲ ಜೊತೆಗೆ. ಇದು ಒಂದು ಇಡೀ ಚಿತ್ರರಂಗಕ್ಕಾಗಿ, ಸಂಗೀತ ಲೋಕಕ್ಕೆ ಕೂಡ ಬಹಳ ದುಃಖ ತಂದುಕೊಟ್ಟಿದೆ. ಎಲ್ರಿಗೂ ಬೇಸರ ಆಗಿದೆ. ಯಾಕಂದರೆ ಇಳಿ ವಯಸ್ಸಲ್ವ, ಈ ಸಮಯದಲ್ಲಿ ಇಂತಹ ನೋವು ಖಂಡಿತವಾಗಿ ಬರಬಾರ್ದಿತ್ತು. 87, 88ನೇ ವಯಸ್ಸಂದರೆ ಅದು ಸಾಮಾನ್ಯ ಅಲ್ಲ. ಇರೋದು ಒಬ್ಬನೇ ಮಗ. ಆ ಮಗನನ್ನು ಕಳೆದು ಈ ತಾಯಿ ಇವಾಗ ಬಹಳ ನಿಶಬ್ದರಾಗಿದ್ದಾರೆ. ಈ ಒಂದು ಇಳಿ ವಯಸ್ಸಿನಲ್ಲಿ ಸಂತೋಷವಾಗಿ ಕಾಲ ಕಳಿಬೇಕಾಗಿತ್ತು. ಈ ಸಂಗೀತ ಸರಸ್ವತಿ ಬಾಳಲ್ಲಿ ಖಂಡಿತ ಇದು ನಡಿಬಾರ್ದಿತ್ತು, ನಡೆದು ಹೋಗಿದೆ. ಯಾಕೆಂದರೆ ವಿಧಿ ಯಾರನ್ನು ಬಿಡಲ್ಲಲ್ವ, ನನ್ನನ್ನು ಬಿಡಲ್ಲ, ನಿಮ್ಮನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ. ಹಾಗಾಗಿ ವಿಧಿಯ ಕೆಲವು ನಿರ್ಧಾರಗಳಿಗೆ ನಾವು ತಲೆ ಬಾಗಲೇಬೇಕಾಗುತ್ತೆ. ಇದನ್ನು ಒಂದು ಭರಿಸುವಂಥ ಶಕ್ತಿ ಅವರಿಗೆ ಕೊಡಬೇಕು ಅಷ್ಟೇ ನಾವು ಕೇಳೋದು. ಇವತ್ತು ಅವರಿಗೆ ಜೋರಾಗಿ ಕಿರ್ಚಾಡಿ ಮಗನ ಒಂದು ಅಗಲಿಕೆಯಲ್ಲಿ ಅಳ್ಳಿಕ್ಕೂ ಆಗದಂಥ ವಯಸ್ಸಲ್ಲಿ ಕೂಡ ಇದ್ದಾರೆ ಅವರು. ಮಗನು ಕೂಡ ಈ ಕಲಾಕ್ಷೇತ್ರಕ್ಕೆ ಒಂದು ಸಂಬಂಧಪಟ್ಟ ಕೆಲಸವನ್ನೇ ಮಾಡ್ತಾಯಿದ್ರು. ಹಾಗೆ ಭರತನಾಟ್ಯ ಎಲ್ಲ ಗೊತ್ತಿತ್ತು ಮಗನಿಗೆ. ಕೆಲವು ಸೀರಿಯಲ್, ಸಿನಿಮಾ ಎಲ್ಲ ಮಾಡಿದ್ದಾರೆ. ಆದರೆ ಪ್ರಚಾರದಿಂದ ಬಹಳ ದೂರ ಇದ್ದರು. ಸರಳ ಜೀವನ ಅಂದರೆ ಅವರಿಗೆ ಬಹಳ ಇಷ್ಟ. ಪ್ರತಿದಿನ ತಾಯಿ 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 ಅಂತ ತಾಯಿ ಹಿಂದೆನೇ ನಿಂತಿದ್ದಂಥ ಒಂದು ಒಳ್ಳೆಯ ಮಗನಾಗಿದ್ದರು. ಆದರೆ ಅವರ ಕುಟುಂಬವನ್ನು ತಗೊಂಡೋದಾಗ ಏನೋ ಭಿನ್ನಾಭಿಪ್ರಾಯ ಇತ್ತು. ಸ್ವಲ್ಪ ವರ್ಷದಿಂದ ಅವರು ಗಂಡ ಹೆಂಡತಿ ದೂರ ಆಗಿದ್ದಾರೆ. ಬಹಳ ಚೆಲುವಿ ನಮ್ಮ ಜಾನಕಮ್ಮನ ಸೊಸೆ. ಅವರು ಹಾಗೆ ಖ್ಯಾತ ಭರತನಾಟ್ಯ ಡ್ಯಾನ್ಸರ್ ಆಗಿ ಕೂಚಿಪುಡಿ ಡ್ಯಾನ್ಸರೇ. ಏನೋ ಅವರ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು. ಆಮೇಲೆ 2 ಹೆಣ್ಣು ಮಕ್ಕಳಿದ್ರು, ಅವರನ್ನು ಕೂಡ ಮದುವೆ ಮಾಡಿಸಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಇವರ ಕಡೆಯಿಂದ ಯಾವುದೇ ತಪ್ಪು ಇರಲಿಲ್ಲ. ಅವರಿಗೆ ಯಾವುದೇ ಪರಸ್ಪರ ಸಿಟ್ಟು ಕೂಡ ಇರಲಿಲ್ಲ, ಹೊಂದಾಣಿಕೆ ಇರಲಿಲ್ಲ ಅಷ್ಟೇ. ಅದಕ್ಕಾಗಿ ಅವರಿಬ್ಬರು ಖಂಡಿತವಾಗಿ ದೂರ ನಿಂತಿದ್ದರು. ಆದರೆ ಈ ಅಮ್ಮನ ಜೊತೆ ಈ ಮಗ ಸದಾ ಇರ್ತಾಯಿದ್ರು. ಈಗ ಒಂದು ಈ ಅಗಲಿಕೆ ಇದೆ ಅಲ್ವ, ಅದು ಯಾವ ಮಟ್ಟಿಗೆ ಅದು ಹೋಗಿದೆ ಅಂದರೆ ನಮ್ಮ ಇಡೀ ಸಂಗೀತ ಅಭಿಮಾನಿಗಳಿಗೆ ಅದೇ ರೀತಿಯ ನೋವು ತಂದಿದೆ. ಹಾಗಾಗಿ ಈ ಕಷ್ಟದ ಸಮಯದಿಂದ ಜಾನಕಮ್ಮ ಹೊರಗೆ ಬರಲೇಬೇಕು, ಅವರು ಚೇತರಿಸಿಕೊಳ್ಳಲೇಬೇಕು. ಇದೆಲ್ಲ ನಮ್ಮ ಅಭಿಮಾನಿಗಳ ಒಂದು ಪ್ರಾರ್ಥನೆ. ಅಮ್ಮ, ನಿಮಗೆ ಎಷ್ಟು ಕಷ್ಟಕರವಾಗಿರ್ಬೋದಲ್ವ ಈಗಿನ ಒಂದು ಸನ್ನಿವೇಶ ಅಲ್ವ. ಇದು ಬರಬಾರ್ದಿತ್ತು, ಆದರೆ ಬಂದಿದೆ. ನಾವೆಲ್ಲರೂ ಕೋಟ್ಯಾಂತರ ಮಂದಿ ಅಭಿಮಾನಿಗಳು ನಿಮ್ಮ ಸಮಾಧಾನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಒಟ್ಟಲ್ಲಿ ಜಾನಕಿ ಅಮ್ಮನ ಒಂದು ಅದ್ಭುತ ಗಾಯನ ಮಾತ್ರ ಅಲ್ಲ, ಉತ್ತಮ ವ್ಯಕ್ತಿತ್ವದ ಪ್ರತಿಭಾನ್ವಿತ ವ್ಯಕ್ತಿಯವರು. ಸದಾ ನಗುಮುಖ ಅಂತ ಮಾತ್ರ ಅಲ್ಲ, ಕಿಲ 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 ಕಿಲ, ಮಾತಿಗೆ ಮೊದಲು ಕಿಲ ಕಿಲ ನಗುವಂತಹ ಒಂದು ಜೀವಕ್ಕೆ ಇವತ್ತು ಎಷ್ಟು ಕಷ್ಟ ಆಗಿರ್ಬೋದು. ಅಂತಹ ಅಮ್ಮನಿಗೆ ಇಂದು ಕಷ್ಟದ ಪರಿಸ್ಥಿತಿ. ದೇವರು ಧೈರ್ಯ ನೀಡಲಿ. ಮಕ್ಕಳ ಸಾವಿದೆ ಅಲ್ವ, ಅದು ಬಹಳ, ಅದನ್ನು ಏನು ಆ ನೋವನ್ನು ವರ್ಣಿಸಲಿಕ್ಕೆ ಆಗಲ್ಲ.
ಹಾಗೆ ಇವರ ಮಗನಾದ ಮುರಳೀಕೃಷ್ಣ ಅವರ ಆತ್ಮ ಕೂಡ ಶಾಂತಿ ಸಿಗಲಿ. ಈ ದುರಂತವನ್ನು ಜಾನಕಿಯಮ್ಮನಿಗೆ ಸಹಿಸುವ ಶಕ್ತಿ ನೀಡಲಿ. ಜಾನಕಿಯಮ್ಮ ಯಾರು ಊಹಿಸಲಾಗದಷ್ಟು ಕಷ್ಟಗಳನ್ನು ಎದುರಿಸಿದರೆ, ಆದರೆ ಅವರು ಎಂದೂ ಅದನ್ನು ಪ್ರಚಾರ ಮಾಡಿಲ್ಲ. ಅದು ಕೆಲವು ಮೂಲದಿಂದ ಮಾತ್ರ ಅದು ಗೊತ್ತಾಗಿದೆ, ಬಿಟ್ಟರೆ ಅವರು ಯಾವತ್ತೂ ತುಂಬ ಸಂತುಷ್ಟಿಯಾಗಿ ಇರಲಿಲ್ಲ. ಆದರೆ ಅವರು ಈ ಸಂಗೀತದ ಮೂಲಕ ಎಲ್ಲ ನೋವುಗಳನ್ನು ಮರೆಯುತ್ತಾ ಹೋದರು. ದೇವರಿಗೆ ಹೊರತುಪಡಿಸಿ ಯಾರಿಗೂ ಈ ನೋವನ್ನಂತೂ ಪರಿಹರಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕೆಂದರೆ ಇಂಥ ಕಠಿಣ ಪರಿಸ್ಥಿತಿಯನ್ನು ಒಂದು ಇಳಿ ವಯಸ್ಸಿನಲ್ಲಿ ಸಹಿಸಿಕೊಳ್ಳುವ ಶಕ್ತಿ ಸಿಗಲಿ. ಸಾವು ಅನ್ನೋದು ಅದನ್ನು ಅನುಭವಿಸೋದಂತ ಸುಲಭ ಅಂತಲ್ಲ. ನಾನು ಕೂಡ ಈಗ ಅದೇ ನೋವಿನಲ್ಲಿರೋದು. ನಮ್ಮ ತಮ್ಮನ ಒಂದು ಮರಣದ ನೋವಿನಲ್ಲಿ. ಅದು ಎಷ್ಟು ಕಷ್ಟಕರವಾದ ಆ ಒಂದು ಪರಿಸ್ಥಿತಿ ಅಂತ ಹೇಳಲಿಕ್ಕೇ ಸಾಧ್ಯ ಇಲ್ಲ. ಅದು ಜಾನಕಮ್ಮನಿಗೆ ಈಗ ಈ ಇಳಿ ವಯಸ್ಸಲ್ಲಂತೂ ಖಂಡಿತವಾಗಿ ಸಾಧ್ಯವೇ ಇಲ್ಲ. ಯಾಕಂದರೆ ಅವರ ದೊಡ್ಡ ಅಭಿಮಾನಿಗಳಾದ ನಮಗೆ ಎಲ್ರಿಗೂ ಕೂಡ ಬಹಳ ನೋವಾಗ್ತಾಯಿದೆ. ಮಕ್ಕಳು ಹೆತ್ತವರ ಮುಂದೆ ಕಾಲ ಆಗಲೇಬಾರ್ದು. ಇದು ಬಹಳ ದುಃಖಕರವಾದಂಥ ವಿಚಾರ. ಹಾಗೆ ಧೈರ್ಯದಿಂದ ಇರಿಯಮ್ಮ, ಇದು ದೇವರು ನಿಮಗೆ ಮಾಡಿದ ದೊಡ್ಡ ಅನ್ಯಾಯ ಅಂತ ನಾವು ಕೂಡ ಎಲ್ಲರೂ ಕೂಡ ಒಪ್ಕೊಳ್ತೀವಿ. ಇದೊಂದು ಅರ್ಥವಾಗದ ವಿಚಾರ ಅಲ್ವ. ಸಾವು ಅನ್ನೋದೇ ಒಂದು ಅರ್ಥವಾಗದ ವಿಚಾರ. ಇದು ಯಾವಾಗ ಬಂದು ಒದಗುತ್ತೋ ಅಥವಾ ನಾವೀಗ ಮಾತಾಡ್ತಾ ಇದ್ದಾಗ ಹೋಗ್ತೀವಂತ ಏನೂ ಗೊತ್ತಿಲ್ಲ ನಮಗೆ. ಅಂತೂ ನಾನು ಹೇಳೋದು, ಹಿರಿಯರ ಮುಂದೆ ಖಂಡಿತ ಕಿರಿಯರು ಸಾಯೋದು ಬಹಳ ಬೇಸರದ ವಿಷಯ. ಈಗ ನಮ್ಮ ಅಮ್ಮನಿಗೆ ಬಹಳಷ್ಟು ವಿಶ್ರಾಂತಿ ಬೇಕಾಗಿದೆ. ಅವರಿಗೆ ಕೂತು ಅದನ್ನು ಸಹಿಸುವಂಥ ಶಕ್ತಿ ಕೂಡ ಬೇಕಾಗಿದೆ. ಯಾಕಂದರೆ ಯಾವುದೇ ನಾವೊಂದು 70-75 ಅಂದರೆ ಇಳಿ ವಯಸ್ಸಿಗೆ ಸೇರಿದ್ದದು. ಈ ಸಮಯದಲ್ಲಿ ನೋವು ಬಂದರೆ ಸಹಿಸೋದು ಬಹಳ ಕಷ್ಟ. ಈ ಒಂದು ತಾಯಿಯ ಹೃದಯಕ್ಕೆ ಮರೆಯಲಾಗದಂಥ ಗಾಯವನ್ನು ದೇವರು ಕೊಟ್ಟಿದ್ದಾರೆ. ಹಾಗೆ ಮಗ ಈ ನೋವನ್ನು ತಾಯಿಗೆ ಕೊಟ್ಟು ನಿದ್ರೆಗೆ ತೆರಳಿದರು. ಈ ನೋವು ಒಂದು ಬರಹಕ್ಕೂ ಮಾತಿಗೂ ಮೀರಿದಂಥದ್ದು. ಸಂಗೀತ ಜಗತ್ತಿಗೆ ಒಂದು ಅಮರ ಕೊಡುಗೆ ಕೊಟ್ಟ ತಾಯಿಗೆ ಜೀವನವೇ ಇಂತಹ ಕ್ರೂರ ಪರೀಕ್ಷೆಯನ್ನು ಕೊಟ್ಟಿದೆ. ಇದು ಖಂಡಿತವಾಗಿ ನಮ್ಮ ಜಾನಕಮ್ಮನನ್ನು ಬಹಳ ಮೌನವಾಗಿರಿಸಿದೆ. ಯಾಕಂದರೆ ನಮ್ಮ ನೈಟಿಂಗಲ್ ಅಥವಾ ನಮ್ಮ ಭಾರತದ ಕೋಗಿಲೆ ಇವತ್ತು ಮೌನವಾಗಿದೆ. ಹಾಗೆ ಇವರಿಗೆ ದುಃಖವನ್ನು ಸಹಿಸುವಂಥ ಶಕ್ತಿಯ ಭಗವಂತ ನೀಡಲಿ ಅಂತ ನಮ್ಮೆಲ್ಲರ ಅಭಿಮಾನಿಗಳ ಪರವಾಗಿ, ಸಂಗೀತ ಅಭಿಮಾನಿಗಳ ಪರವಾಗಿ, ಅದೇ ಜಾನಕಮ್ಮನ ಅಭಿಮಾನಿಗಳ ಪರವಾಗಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ, ವಿನಂತಿಸ್ಕೊಳ್ತೀನಿ. ಆ ಭಗವಂತ ಅವರಿಗೆ ಎಲ್ಲ ಒಂದು ಶಕ್ತಿಯನ್ನು ಕೊಡಲಿ. ಹಾಗೆ ಅವರು ಕೂಡ ದೀರ್ಘಾಯುಷ್ಯಾಗಿ ಆರೋಗ್ಯವಾಗಿರಲಿ. ನನ್ನ ವಿಡಿಯೋ ಖಂಡಿತವಾಗಿ ಇಲ್ಲಿಗೆ ಕೊನೆಗೊಳಿಸ್ತೀನಿ.